ನಮಸ್ಕಾರ ರೀ. ಬರ್ರಿ ಇವತ್ತು ಗರಿ ದೋಸೆ ಹೆಂಗೆ ಮಾಡೋದಂತ ನೋಡೋಣ. 2 ಕಪ್ ರೇಷನ್ ಅಕ್ಕಿ ತೊಗೊಂಡಿನ್ರಿ. ಅದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಸೇರ್ಸೀನಿ, ತೊಗರಿ ಬೇಳೆ ಹಾಕೀನಿ, ಕಡ್ಲಿ ಬೇಳೆ ಹಾಕೀನಿ, ಸ್ವಲ್ಪ ಮೆಂತ್ಯ ಹಾಕೀನಿ ಮತ್ತು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡೀನಿ. ಈಗ ಹಾಕ್ಕೊಳ್ಳೋದ್ರಿಂದ ಮೆತ್ತಗೆ ಹಾಕ್ಕಾವ್ರಿ. ಈಗ ಇಷ್ಟು ಏನು ಮಾಡ್ತೀನಿ, 1-2 ಸತಿ ತೊಳೆದು ಇಟ್ಕೊತೀನಿ. ಈ ಅಕ್ಕಿ ಎಲ್ಲ ತೊಳೆದ ಮೇಲೆ ಒಂದು 5ರಿಂದ 6 ತಾಸು ಬಿಡ್ಬೇಕ್ರಿ. 5ರಿಂದ 6 ತಾಸು ಬಿಟ್ಟ ಮೇಲೆ ಇವನ್ನೇನು ಮಾಡ್ತೀನಿ ಅಂದರೆ ಈಗ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಸಣ್ಣಗೆ ರುಬ್ಕೋಬೇಕ್ರಿ ಇದನ್ನೆಲ್ಲ. ನೋಡ್ರಿ ಈ ಥರ ಸಣ್ಣಗೆ ರುಬ್ಕೊಂಡಿನಿ. ಈ ಥರ ಹದವಾಗಿ ಬಂದೈತಿ. ಇದನ್ನೇನು ಮಾಡ್ತೀನಿ 5ರಿಂದ 6 ತಾಸು ನೆನೆಯಕ್ಕೆ ಇಡ್ತೀನಿ ರೀ. 5ರಿಂದ 6 ತಾಸು ಆದ್ಮೇಲೆ ಹಿಂಗಾಗೈತಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಪಲ್ಯ ಮಾಡ್ಕೊತೀನಿ ನೋಡ್ರಿ. ಈಗ ನಾವು ದೋಸೆ ಜೊತೆ ಬಟಾಟೆ ಪಲ್ಯನೂ ಮಾಡ್ಕೊಂಡು ಇಟ್ಕೊಂಡ್ರಿ. ಈಗ ಬಟಾಟಿಗೆ ನಾನು ಒಂದು 3ರಿಂದ 4 ಬಟಾಟೆ ತೊಗೊಂಡಿನಿ ರೀ. ತೊಳೆದು ಇಟ್ಕೊಂಡಿರೋ ಬಟಾಟಿನ ಈಗ ಅದಕ್ಕೆ ಕುದಿಯೋಕೆ ಇಡಾತೀನಿ ನೋಡ್ರಿ. ನೀರು ಹಾಕಿ ಈಗ ಇಷ್ಟು ನೀರು ಹಾಕಿ ಕುದಿಯೋಕೆ ಇಡ್ತೀನಿ ರೀ. ಈಗ ಕುದಿಯೋಷ್ಟರೊಳಗೆ ನಾನು ಏನು ಮಾಡ್ತೀನಿ, ಒಗ್ಗರಣೆಗೆ ಏನೇನು ಬೇಕಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಈಗ ನೋಡ್ರಿ ನಾವು ಉಳ್ಳಾಗಡ್ಡಿನ ಹೆಂಗೆ ಹೆರ್ಚ್ಕೊಳಕತ್ತೀನಿ ಅಂದ್ರೆ ಉದ್ದುದ್ದಕ್ಕೆ ಹೆರ್ಚ್ಕೊಳಕತ್ತೀನಿ ರೀ. ಈ ಥರ ಹೆರ್ಚ್ಕೊಂಡಿನಿ ರೀ. ಈಗ ಮತ್ತು ಟಮಾಟಿ ಹೆರ್ಚ್ಕೊಳತ್ತೀನಿ ರೀ. ಈಗೆಲ್ಲ ಟಮಾಟಿನ ಹೆರ್ಚ್ಕೊಳತ್ತೀನಿ ರೀ. ಆಮೇಲೆ ಮೆಣ್ಸಿನ್ಕಾಯಿನೂ ಕಟ್ ಮಾಡ್ಕೊತೀನಿ ನೋಡ್ರಿ. ಒಬ್ಬೊಬ್ರು ಏನು ಮಾಡ್ತಾರೆ, ಮೆಣ್ಸಿನ್ಕಾಯಿನ ಏನು ಮಾಡ್ತಾರೆ ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೊಂಡು ಇಟ್ಕೋತಾರೆ. ಆದರೆ ನಾನು ಹಿಂಗೆ ಉದ್ದುದ್ದಕ್ಕೆ ಹೆರ್ಚಾತೀನಿ ರೀ. ಈಗ ಕೊತ್ತಂಬರಿ ಹೆರ್ಚ್ಕೊಳತ್ತೀನಿ ರೀ. ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಆದಮೇಲೆ ಕರಿಬೇವನ್ನು ತೊಗೋತೀನಿ ರೀ. ನೋಡಿರಿ ಸ್ವಲ್ಪ ಕರಿಬೇವು. ಈಗ ಇಷ್ಟು ರೆಡಿ ಮಾಡ್ಕೊಳ್ಳೋದ್ರಾಗ ಬಟಾಟಿ ಕುದ್ದೀರಿ. ಈ ಬಟಾಟಿ ಕುದ್ಮೇಲೆ ನಾನು ಏನು ಮಾಡ್ತೀನಿ, ಈಗ ತಕ್ಕೊಂಡು ಅವನ್ನ ಸುಲ್ಕೊಳತ್ತೀನಿ ನೋಡ್ರಿ. ಹಿಂಗೆ ಸೊಪ್ಪಿ ಸುಲ್ಕೋತೀನಿ ರೀ. ಸೊಪ್ಪಿ ಸ್ವಲ್ಪ ಇಟ್ಕೊಂಡು ಅಷ್ಟೂ ಅವಕ್ಕನ್ನ ಇವೆಲ್ಲ ಬಟಾಟಿನ ಏನು ಮಾಡ್ತೀನಿ ನಾನು ಸಣ್ಣಗೆ ಹೊಡ್ಕೊಳತ್ತೀನಿ ರೀ. ಸಣ್ಣಗೆ ಹೊಡ್ಕೊಬೇಕ್ರಿ ಇವನ್ನ. ಇಷ್ಟು ಹೊಡ್ಕೊಂಡಿನಿ ರೀ. ನಾವು ಒಗ್ಗರಣೆ ಉಗ್ಯಾಕೆ ಮತ್ತೇನು ತೊಗೊಂಡಿನಿ ಅಂದರೆ ಇಲ್ಲಿ ಶೇಂಗಾ, ಉದ್ದಿನಬೇಳೆ ಮತ್ತು ಕಡ್ಲಿಬೇಳೆ ತೊಗೊಂಡಿನಿ ರೀ. ಶೇಂಗಾ, ಉದ್ದಿನಬೇಳೆ ಮತ್ತು ಕಡ್ಲಿಬೇಳೆ ತೊಗೊಂಡಿನಿ. ಈಗ ಒಗ್ಗರಣೆ ಹಾಕ್ಕೊಳತ್ತೀನಿ ನೋಡಿರಿ. ಸಾಸಿವೆ ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ನೆಕ್ಸ್ಟ್ ಅವು ಉದ್ದಿನಬೇಳೆ ಕಡ್ಲಿಬೇಳೆ ಏನದಾವಲ್ಲ ರೀ ಎಲ್ಲ ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಕರಿಬೇವು ಹೋಗಿತೀನಿ ರೀ. ಕರಿಬೇವು ಹೋಗೋದು ಈಗ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಹಂಗೆ ಮೆಣ್ಸಿನ್ಕಾಯಿ ಚಂದಾಗ ಹುರ್ಕೋಬೇಕ್ರಿ. ಫಸ್ಟ್ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೋದ್ರಿಂದ ಟೇಸ್ಟು ಬರ್ತೈತೆ ರೀ, ಖಾರನೂ ಬರ್ತೈತೆ ರೀ ಸ್ವಲ್ಪ. ಈಗ ಉಳ್ಳಾಗಡ್ಡಿ ಹಾಕಿ ಹುರ್ಕೊಳತ್ತೀನಿ ನೋಡಿರಿ. ಟಮಾಟಿನೂ ಹಾಕಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ. ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ. ಸಕ್ಕರೆ ಹಾಕೋದ್ರಿಂದ ಇದು ಏನು ಮಾಡ್ತೈತಿ, ಹೊಟ್ಟೆಲ್ಲ ಟೇಸ್ಟ್ ಕೊಡ್ತೈತೆ ರೀ. ಈಗ ಅರ್ಶಿಣ ಪುಡಿ ಹಾಕಾಕತ್ತೀನಿ ರೀ. ಆಗಲೇ ಕಟ್ ಮಾಡಿಟ್ಕೊಂಡಿದ್ದೀನಿ ರೀ. ಅದಕ್ಕೆ ಕೊತ್ತಂಬರಿನೂ ಹಾಕೊಂಡು ನೋಡಿ ಹಿಂಗೆ ಅಷ್ಟು ಮಿಕ್ಸ್ ಮಾಡತ್ತೀನಿ. ಇಷ್ಟು ಒಗ್ಗರಣೆ ಆತಲ್ರಿ. ಈ ಒಗ್ಗರಣೆ ನಾನು ಏನು ಮಾಡ್ತೀನಿ, ಆಗಲೇ ಒಡೆದಿಟ್ಕೊಂಡಿರೋಂಥ ಬಟಾಟಿನ ಸೇರ್ಸಾಕತ್ತೀನಿ ನೋಡಿರಿ. ಸೇರಿಸ್ಕೊಂಡು ಎಲ್ಲ ಚೆಂದಾಗ ಮಿಕ್ಸ್ ಮಾಡ್ಬೇಕು ರೀ. ಈಗ ನೋಡಿರಿ ಫೈನಲ್ ಆಗಿ ಬಟಾಟಿ ಪಲ್ಯ ರೆಡಿ ಆಯ್ತು. ದೋಸೆ ಹಾಕ್ಕೊಂಬರ್ರಿ. ಈಗ ಹಿಟ್ಟು ಸ್ವಲ್ಪ ಗಟ್ಟಿಗೈತಿ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಹದ ಮಾಡ್ಕೊತೀನಿ ರೀ. ಹಿಂಗೆ ಮಾಡ್ಕೊಂಡು ಈಗ ದೋಸೆ ಹಾಕೊಂಡು ನೋಡಿರಿ ಹೆಂಗೆ ಆಗ್ತಾವೆ ದೋಸೆ. ನೋಡಿರಿ ಎಷ್ಟು ಚಂದ ಆಗ್ತೈತಿ ದೋಸೆ. ತಾನೇ ಹೇಳ್ತದವ್ರಿ. ಹಂಗೆ ಒಂದು ಸ್ವಲ್ಪ ನೋಡಿರಿ ನೀವು ಕರೆಕ್ಟಾಗಿ ಹಿಂಗೆ ಹಾಕ್ಕೊಂಡಿನಿ ರೀ. ಸ್ವಲ್ಪ ಹೊತ್ತು ಬಿಡ್ತೀನಿ ರೀ. ಬೇಕಂದವ್ರು ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೋರಿ, ಇನ್ನೂ ಚೆನ್ನಾಗ್ತಾವೆ ನೋಡಿರಿ. ದೋಸೆ ತಾನೇ ಹೆಂಗೆ ಹೇಳಾಕತ್ತೈತಿ ನೋಡಿ. ನಾನೇನು ತೆಗ್ದಿಲ್ಲ. ನೋಡ್ಗ ಎಷ್ಟು ಚಂದ ಹೇಳತ್ತೈತಿ ರೀ. ಫೈನಲ್ ಆಗಿ ದೋಸೆ ತಿನ್ನೊಂಬರ್ರಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.